ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೊಂಡೆಕಾಯಿ ಮಸಾಲ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ ಕೆಜಿ ತೊಂಡೆಕಾಯಿ ತಗೊಂಡಿದ್ದೇನೆ. ಇದು ನಮ್ಮ ಮನೆಯಲ್ಲೇ ಆದ ತೊಂಡೆಕಾಯಿ. ಮೊದಲಿಗೆ ತೊಂಡೆಕಾಯಿಯನ್ನು ತೊಳೆದು ಸ್ವಲ್ಪ ಗುದ್ದಿ ಅದನ್ನು ನೀರಿನಲ್ಲಿ ಹಾಕಿಡಬೇಕು. ಈಗ ಮಸಾಲೆಗೆ ಬಾಣಲೆಯಲ್ಲಿ 2 ಚಮಚ ಕೊತ್ತಂಬರಿ ಮತ್ತು 2 ಒಣಮೆಣಸು ತೆಕ್ಕೊಂಡು ಎಣ್ಣೆ ಹಾಕದೆ ಹುರಿಬೇಕು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮೆಣಸು ಹಾಕಿಕೊಳ್ಬೋದು. 1 ಕಡಲೆಬೇಳೆಯಷ್ಟು ಗಾತ್ರದ ಇಂಗನ್ನು ಕೂಡ ಸೇರಿಸಬೇಕು. ಮತ್ತು 1 ಸುಲಿದ ಅಡಿಕೆಯಷ್ಟು ಗಾತ್ರದ ಹುಣಸೆ ಹುಳಿ ತೆಕ್ಕೊಂಡು ಅರ್ಧ ಕಪ್ ಕಾಯಿ ತುರಿ ಜೊತೆ ಇದನ್ನು ನೀರು ಹಾಕದೆ ರುಬ್ಬಬೇಕು. ನೋಡಿ, ಹೀಗೆ ತರಿಯಾಗಿ ಬಂದರೆ ಸಾಕು. ನಂತರ ನಾನು 1 ಚಿಕ್ಕ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಜಜ್ಜಿ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದು ಬೆಳ್ಳುಳ್ಳಿ ಕೆಂಪಾದಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಈ ಒಗ್ಗರಣೆಗೆ ನಾವು ಜಜ್ಜಿ ಇಟ್ಟುಕೊಂಡ ತೊಂಡೆಕಾಯಿಯನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹುಡಿ ಹಾಕಬೇಕು. ನಿಂಬೆ ಗಾತ್ರದ ಬೆಲ್ಲ ಕೂಡ ಈಗ ಸೇರಿಸಬಹುದು. ತೊಂಡೆಕಾಯಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರುವ ಕಾರಣ ಇಷ್ಟು ಬೇಯಲಿಕ್ಕೆ ಅರ್ಧ ಗ್ಲಾಸ್ ನೀರು ಸಾಕಾಗ್ತದೆ. ನಂತರ ಮುಚ್ಚಳ ಮುಚ್ಚಿ 6 ರಿಂದ 8 ನಿಮಿಷ ಬೇಯಿಸಬೇಕಿದನ್ನು. ಸುಮಾರು ಅರ್ಧ ಬೆಂದ ಮೇಲೆ ಇದನ್ನೊಮ್ಮೆ ಮಗುಚಿ ನಾವು ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಸೇರಿಸಬೇಕು. ಮತ್ತೆ ಪುನಃ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಬೇಯಿಸಬೇಕು. ಕೆಲವೊಮ್ಮೆ ಪೇಟೆಯಿಂದ ತಂದ ತೊಂಡೆಕಾಯಿ ಅಷ್ಟು ಬೇಗ ಬೇಯುವುದಿಲ್ಲ. ಹಾಗಿದ್ರೆ ನೋಡಿಕೊಂಡು ಪುನಃ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸ್ಬೋದು. ಈಗ ನೋಡಿ, ನಮ್ಮ ತೊಂಡೆಕಾಯಿ ಮಸಾಲ ಪಲ್ಯ ರೆಡಿಯಾಗಿದೆ. ಇದು ಗಂಜಿ ಊಟದೊಟ್ಟಿಗೆ ಉಣ್ಲಿಕ್ಕೆ ತುಂಬ ರುಚಿಯಾಗ್ತದೆ. ಅನ್ನ ತುಪ್ಪ ಜೊತೆಗೆ ಈ ಪಲ್ಯ ಇದ್ದರೆ ಬೇರೆ ಸಾರು ಸಾಂಬಾರೇನೂ ಬೇಕಾಗಿಲ್ಲ.